ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈಬೀಸ್ ಕಿಚನ್. ನಾನು ಕಿರಣ್ ಗೌಡ. ಇವತ್ತು ರೆಸಿಪಿ ಏನಂದರೆ ನಾನು ನಿಮ್ಗೆ ಇವತ್ತು ಪ್ಲಮ್ ಕೇಕ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಫಸ್ಟು ಏನೇನು ವೈನಲ್ಲಿ ಮ್ಯಾರಿನೇಷನ್ ಮಾಡ್ಕೊಬೇಕು ಅಂತ ಬಂದು ನೋಡೋಣ ಬನ್ನಿ. ಮೊದಲಿಗೆ ನಾವು ಮ್ಯಾರಿನೇಷನ್ ಪ್ರೊಸೆಸ್ ಶುರು ಮಾಡಬೇಕಾಗುತ್ತೆ. ಮ್ಯಾರಿನೇಷನ್ಗೋಸ್ಕರ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾವು ವೈನಲ್ಲಿ ಈಗ ಮ್ಯಾರಿನೇಟ್ ಮಾಡ್ತಾಯಿದ್ವಿ. ಮೊದಲಿಗೆ ನೋಡಿ, ಡೇಟ್ಸ್ ಏನಿದೆ, ಡೇಟ್ಸ್ ಅಂದರೆ ಖಜೂರ, ಡೇಟ್ಸ್ ಹಾಕ್ತಾಯಿದ್ದೀನಿ. ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಡೇಟ್ಸ್ ಡೇಟ್ ಹಾಕಿದ್ದೀನಿ. ಇದು ಬಂದು ಕ್ಯಾನ್ಬೆರಿ, ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ. ಕ್ಯಾನ್ಬೆರಿ ಒಂದು ಕಪ್ ಹಾಕಿದ್ದೀನಿ. ಆಮೇಲೆ ಡ್ರೈ ಗ್ರೇಪ್ಸ್, ಇದು ಅಂದರೆ ಬ್ಲ್ಯಾಕ್ ಸೀಡ್ಲೆಸ್ ಗ್ರೇಪ್ಸ್, ಈ ಗ್ರೇಪ್ಸ್ನ ಒಂದು ಕಪ್ ಹಾಕ್ತಾಯಿದ್ದೀನಿ. ಟೂಟಿ ಫ್ರೂಟಿ ಸಿಗುತ್ತಲ್ಲ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ ಎಲ್ಲ ಥರದ ಫ್ರೂಟ್ಸ್ ಕೂಡ ಮಿಕ್ಸ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಬಂದು ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಗೋಡಂಬಿ ಕಾಣ್ತಾ ಇದೆ ನೋಡಿ, ಈಗ ಬಾದಾಮಿ ಕಾಣ್ತಾ ಇದೆ. ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಒಣಗಿರೋ ಒಣ ದ್ರಾಕ್ಷಿ ರೆಗ್ಯುಲರ್ ಏನು ಸಿಗುತ್ತದೆ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಚೆರಿ ಏನಿದೆ, ಚೆರಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆರಿ ಕೂಡ ಒಂದು ಕಪ್ ಹಾಕಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಈಗ ಲಾಸ್ಟ್ ಏನು ಮಾಡ್ತೀವಿ, ವೈನ್ ತೊಗೊಳ್ತಾ ಇದ್ದೀನಿ ನೋಡಿ. ರೆಡ್ ವೈನ್ ಇದು. ಈ ರೆಡ್ ವೈನಲ್ಲಿ ಒಂದು 8 to 9 hours ಮ್ಯಾರಿನೇಷನ್ ಮಾಡಬೇಕು ನಾವು. ವೈನ್ ಹಾಕೋಣ. ವೈನು ಮೆಜರ್ಮೆಂಟ್ ಪ್ರಕಾರ ಹಾಕೋಣ. 2 ಕಪ್ ಅಷ್ಟು ಹಾಕೋಣ. ಇದೇ ವೈನ್ನ ತಿರ್ಗಾ ನಾವು ಕೇಕ್ನ ಇದು ಮಾಡ್ಕೊಬೇಕಂದ್ರೂ ಯೂಸ್ ಮಾಡ್ಕೊಬೋದು. ಹಾಕಿದ್ದೀವಿ. 2 ಕಪ್ ವೈನ್ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು ಚೆನ್ನಾಗಿ ನೆನೀಬೇಕು ವೈನ್ ಜೊತೆ. ನೀವು ವೈನ್ ಇಲ್ಲ ಅಂದರೆ ನಿಮ್ಮ ಹತ್ರ ರಿಯಲ್ ಫ್ರೂಟ್ ಜ್ಯೂಸು ಅಂದರೆ ಆರೆಂಜ್ ಜ್ಯೂಸು ಆ ಥರದ್ರಲ್ಲೂ ನಾವು ಮಾಡ್ಕೊಬೋದು. ಇಲ್ಲ ಮೊಸರು ಯೂಸ್ ಮಾಡಿ ಮೊಸರಿಂದ ಬಟರ್ ಮಿಲ್ಕ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಿ ಅದರಲ್ಲೂ ಬೇಕಾದರೂ ಮ್ಯಾರಿನೇಷನ್ ಮಾಡ್ಬೋದು. ಈ ಥರ ಮ್ಯಾರಿನೇಷನ್ ಮಾಡೋದ್ರಿಂದ ನಿಮಗೆ ಬೇಕ್ರಿನಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ಥರ ಸಿಗುತ್ತೆ. ನಿಮ್ಮ ಕೇಕ್ ಶೋನಲ್ಲೆಲ್ಲ ಹೋದರೆ ಅಲ್ಲಿ ಇದೇ ರೀತಿಯೇ ಅವ್ರು ಮಾಡಿ ತೋರಿಸೋದು ನಿಮಗೆ. ವೈನ್ ಯೂಸ್ ಮಾಡಿ ಚೆನ್ನಾಗಿ ಹಾಕಿ ತುಳಿತಾರೆ. ನಾವಿಲ್ಲಿ ತುಳಿಯಲ್ಲ, ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಇದನ್ನು ಚೆನ್ನಾಗಿ ನೀವು ಕೈಯಲ್ಲೇ ಕೂಡ ಸ್ಕ್ವೀಸ್ ಮಾಡ್ಬೋದು. ಸ್ಕ್ವೀಸ್ ಮಾಡಿ ಮ್ಯಾರಿನೇಷನ್ಗೆ ಹಾಗೆ ಇಟ್ಬಿಡಿ. 8 to 9 hours ಮ್ಯಾರಿನೇಷನ್ ಆಗಬೇಕಿದು. ಇದಾದರೆ ಆವಾಗ ಕ್ಲೀನಾಗಿ ವೈನು ಕಂಟೆಂಟು ಮತ್ತು ಈ ಫ್ರೂಟ್ ಕಂಟೆಂಟ್ ಎಲ್ಲ ಕ್ಲೀನಾಗಿ ಬಿಟ್ಕೊಂಡಿರುತ್ತೆ ಆ ಜ್ಯೂಸ್ ಇದಕ್ಕೆ. ಆಮೇಲೆ ಅದನ್ನೇ ನೀವು ಕೇಕ್ನ ಇನ್ನೇನಿದೆ ನಾವು ಮಿಕ್ಸ್ಚರ್ ಮಾಡ್ತೀವಿ ಅದಕ್ಕೆ ಯೂಸ್ ಮಾಡ್ಕೊಬೋದು ನಾವು. ಹೀಗೆ ಮ್ಯಾರಿನೇಷನ್ ಆಗ್ತಾ ಇರಲಿ. ಇದಕ್ಕೆ ಮೇಲೆ ಇನ್ನೊಂದು ತಟ್ಟೆ ಕ್ಲೋಸ್ ಮಾಡೋಣ. ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಮೊದಲಿಗೆ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಜರಡಿ ಇಟ್ಕೊಬೇಕು. ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಬಂದು ಶುಂಠಿ ಪೌಡರ್, ಒಣ ಶುಂಠಿದು ಪೌಡ್ರು ಸಿಗುತ್ತೆ ಪ್ಯಾಕೆಟು, ಅದು ಹಾಕ್ತಾಯಿದ್ದೀನಿ. ಇವಾಗ ಇದು ಬೇಕಿಂಗ್ ಸೋಡಾ, ಇದು 1/2 ಸ್ಪೂನ್ ಅಷ್ಟು ಹಾಕಿದ್ದೀನಿ ಬೇಕಿಂಗ್ ಸೋಡಾ. ಆಮೇಲೆ ಬೇಕಿಂಗ್ ಪೌಡರ್ 1/2 ಸ್ಪೂನ್ ಇದೂ. ಆಮೇಲೆ ಇದು ಬಂದು ಲವಂಗದ ಪೌಡ್ರು, ಅದೊಂದು 1/2 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಚಕ್ಕೆ ಪೌಡ್ರ್ ಇದೆ, ಅದು ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಕೋಕೋ ಪೌಡರ್, ಇದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಈಗ ಜರಡಿ ಇಟ್ಕೊಳ್ಳೋಣ ಕ್ಲೀನಾಗಿ.
ಇವಾಗ ನೋಡಿ ಇದು ಮಿಕ್ಕಿದೆ, ಇದರ ಬಂದು ಚಕ್ಕೆ ಪುಡಿದು ಮತ್ತು ಲವಂಗ ಅದೆಲ್ಲ ನಾವು ಕಲ್ಲಲ್ಲಿ ಕುಟ್ಟು ಮಾಡ್ಕೊಂಡಿರೋದು, ಅದರದ್ದು ಸ್ಟಿಕ್ಸ್ ಎಲ್ಲ ಮಿಕ್ಕಿದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀವಿ. ಮಾಡ್ಕೊತಾ ಇದ್ದೀವಿ. ಇದನ್ನ ಆಮೇಲೆ ನಾವು ಕೇಕ್ ಜೊತೆ ಮಿಕ್ಸ್ ಮಾಡೋಕ್ಕೆ ಬೇಕಾಗತ್ತೆ ತಿರ್ಗ ನಮಗೆ. ಇವಾಗ ಇದೇನಿದೆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ವೈನಿಂದ. ಇದನ್ನು ಹಾಕಿ ಮಿಕ್ಸ್ ಮಾಡೋಣ ನಾವು ಫಸ್ಟು. ಇವಾಗ ಇದು ಮಿಕ್ಸಿಂಗ್ ಚೆನ್ನಾಗಿ ಆಗಿದೆ. ಮಿಕ್ಸಿಂಗ್ ಆಗಿರೋದಕ್ಕೆ ಇವಾಗ ನೆಕ್ಸ್ಟು ನಾವು ಲಿಕ್ವಿಡ್ನ ಹಾಕಬೇಕು. ಮೊದಲಿಗೆ ಗೀ ಹಾಕ್ತಾಯಿದ್ದೀವಿ, ಬಟರ್ನ ಮೆಲ್ಟ್ ಮಾಡಿ ಇಟ್ಕೊಂಡಿರೋದು ಗೀ ಇದು, ಇದನ್ನು ಹಾಕ್ತಾಯಿದ್ದೀವಿ. ಏನೇನಿದೆ ಅದನ್ನು ಯೂಸ್ ಮಾಡ್ತೀವಿ ನಾವು. ಇದಾದಮೇಲೆ ನೆಕ್ಸ್ಟು ವಾಮ್ ಮಿಲ್ಕು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಇವಾಗ ಇದು ಈ ರೇಂಜಿಗೆ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಇದು ಮಾಡೋದಕ್ಕೆ ಆ ವೈನ್ ಏನು ಇತ್ತಲ್ಲ ವೈನ್ ಸ್ಟ್ಯಾಕು ಅದನ್ನು ಹಾಕಿದ್ದೀನಿ. ಇದನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಚೆನ್ನಾಗಿ ಲಿಕ್ವಿಡ್ ಥರ ಬರಬೇಕು. ನೋಡಿ ಈಗ ಬರ್ತಾ ಇದೆಯಲ್ಲ, ಈ ಥರ ಬಂದಬೇಕು. ಆಗಲೇ ಕ್ಲೀನಾಗಿ ಕನ್ಸಿಸ್ಟೆಂಟ್ ಆಗಿರುತ್ತೆ ಅದು. ಶುಗರ್ನ ಆ್ಯಡ್ ಮಾಡ್ಬಿಡೋಣ. ಈಗ ಶುಗರ್ನ ಗ್ರೈಂಡ್ ಮಾಡಿಟ್ಟಿದ್ದೀವಿ. ಇದನ್ನು ಕ್ಲೀನಾಗಿ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಏನೋ ಒಂಚೂರು ಗಟ್ಟಿ ಬಂತು ಅಂದರೆ ನೀವು ಒಂಚೂರು ಮಿಲ್ಕ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಇವಾಗ ಇದು ಮಿಕ್ಸಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ನಾವು ಕುಕ್ಕಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಟರ್ ಪೇಪರ್ನ ಹಾಕ್ಬಿಟ್ಟಿದ್ದೀವಿ ಫಸ್ಟೇ. ಇದಕ್ಕೆ ಪೋರ್ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲ ಪೋರ್ ಮಾಡಿ ನನಗೆ ಅದರ ಮೇಲೆ ಲಾಸ್ಟಲ್ಲಿ ಡೆಕೋರೇಟ್ ಏನು ಇಟ್ಕೊಂಡು ಸೋಕಾಗಿದ್ದು ಅದನ್ನು ಇದನ್ನು ಡೆಕೋರೇಟ್ ಮಾಡಿ ಖಂಡಿತ ಇದೆ ಕ್ಯಾನ್ಬರಿ ಬ್ಲೂಬೆರಿ ಬ್ಲ್ಯಾಕ್ ರೈಸನ್ಸು ಮಾಮೂಲಿ ರೈಸನ್ಸು ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ಇವಾಗ ನಾವು ಓವನ್ ಹೇಗೆ ಮಾಡೋದು ತೋರಿಸ್ತೀನಿ. ಇವಾಗ ಇದೇ ಪ್ಯಾನಲ್ಲಿ ನಾವು ಮಾಡ್ತಾ ಇರೋದು. ಮೊದಲಿಗೆ ಈ ಪ್ಯಾನ್ ಇಟ್ಟಿದ್ದೀವಿ, ಬಿಸಿ ಆಗ್ತಾ ಇದೆ. ಇವಾಗ ಉಪ್ಪು ಹಾಕ್ಬಿಡ್ತೀವಿ. ಹೈ ಫ್ಲೇಮಲ್ಲೇ ಇದೆ ಇದು. ಇದು ಪುಡಿ ಉಪ್ಪಿದು, ಆಶೀರ್ವಾದ್ ಕ್ರಿಸ್ಟಲ್ ಸಾಲ್ಟ್ ಇದು. ಇದನ್ನು ಹಾಕಿ ಈ ಥರ ಸಾರಿಸ್ಕೊಂಡು ಇದಕ್ಕೆ ಸ್ಟ್ಯಾಂಡ್ ಇಡ್ತೀನಿ. ನೋಡಿ ಇವಾಗ ಈ ಸ್ಟ್ಯಾಂಡ್ನ ಇಡ್ತಾ ಇದ್ದೀನಿ. ಇದೇ ಸ್ಟ್ಯಾಂಡು ನಮಗೆ ಅದಕ್ಕೆ ಇದಾಗಿರುತ್ತೆ, ಕೆಳಗಡೆ ಹವೆ ಬರೋದಕ್ಕೆ. ಇವಾಗ ಇದನ್ನು ಇಟ್ಬಿಟ್ಟಿದ್ದೀನಿ. ಇದನ್ನು ಇಟ್ಬಿಟ್ಟು ಇವಾಗ ಇದನ್ನ ಮೇಲೆ ಕ್ಲೋಸ್ ಮಾಡಿಬಿಡೋದೆ ಅಷ್ಟೇ ಕೆಲಸ. ಇನ್ನು ಕ್ಲೋಸ್ ಮಾಡಿಬಿಟ್ಟು ಕ್ಲೀನಾಗಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಇದನ್ನು. ಇವಾಗ ಪ್ಲೇಟ್ನ ಹೀಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಕ್ಲೋಸ್ ಮಾಡಿ ಈಗ ನಾವು ಈಗ ಒಂದು 45 to 30 ಮಿನಿಟ್ಸು ಹಂಗೆ ಕುಕ್. ನೋಡಿ ಈಗ ಕುಕ್ ಆಗ್ತಿರೋದು ಹೆಂಗೆ ಕಾಣ್ತಿದೆ. ಕ್ಲೀನಾಗಿ ಕುಕ್ ಆಗ್ತಾ ಇದೆ. ಈಗ ಆಲ್ರೆಡಿ ಒಂದು 35-40 ಮಿನಿಟ್ಸ್ ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಬೇಕಿತ್ತು ಕುಕ್ ಆಗೋಕ್ಕೆ. ಹಾಗೆ ಕ್ಲೋಸ್ ಮಾಡಿ ಕುಕ್ ಮಾಡಿಬಿಡೋಣ. ಇದು 8 ಅವರ್ಸ್ ಆದಮೇಲೆ ಈ ಥರ ಆಗಿದೆ. ಅಂದರೆ ಕುಕ್ಕಾಗಿ 8 ಅವರ್ಸ್ ಆಗಿದೆ. ಇದು ಕೂಲ್ ಆಗಿಬಿಟ್ಟಿದೆ. ಇವಾಗ ಈ ಥರ ಇದೆ.
ಇವಾಗ ನೆಕ್ಸ್ಟ್ ಇದನ್ನು ತೆಗೆದು ಕಟ್ ಮಾಡಿ ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಹಾಗೆ ತಿಂದು ಟೇಸ್ಟ್ ಕೂಡ ಹೇಳ್ತೀನಿ.